ನಾನು ಜ್ಯೋತಿಗೌಡ, BJP ಕಾರ್ಯಕರ್ತೆ. ನಾವೇನು ಅಂದ್ಕೊಂಡಿದ್ವಿ, ನೀವು ನಮಗೆ ಮೋದಿಜಿ ಅವ್ರ ಗೌರ್ಮೆಂಟ್ಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಕನ್ಸು ಕಟ್ಕೊಂಡ್ಬಿದ್ವಿ. ಬಟ್ ನೀವು ಈಗ ಮಾಡಿದ್ರು, ಬಟ್ ಆ ಸಮಯದಲ್ಲಿ ನೀವು ಎಲ್ಲೂ ಕೂಡ ಕ್ಲೂ ಕೂಡ ಬಿಡಲಿಲ್ಲ. ಅದು ತುಂಬ ನಮ್ಮ ಕಾರ್ಯಕರ್ತರಿಗೆ ಎಷ್ಟು ನಿಮ್ಮ ಮೇಲೆ ಆಸೆ. ಹೌದು, ನೀವು ಅಭಿವೃದ್ಧಿ ಮಾಡಿದ್ದೀರಾ, ಶುಗರ್ ಫ್ಯಾಕ್ಟ್ರಿ ಓಪನ್ ಮಾಡಿಸಿದ್ದೀರಾ, ಅದೆಲ್ಲ ನಮಗೆ ಮಾಹಿತಿ ಸಿಗ್ತಾ ಇರುತ್ತೆ. ಬಟ್ ನೀವು ಎಲ್ಲೂ ಕೂಡ ಹೇಳಿದೆ, ಈಗ ಮೈತ್ರಿ ಸರ್ಕಾರ ಆದಮೇಲೆ, ಈಗ ಹೊಂದಾಣಿಕೆ ಆದ ನಂತರ ನೀವು ಸೀಟ್ ಕೇಳ್ತಿದ್ದೀರಲ್ಲ, ಅದು ಎಷ್ಟು ಕ್ವಶನ್ಸಲ್ಲಿ ತುಂಬ ಮಿಸ್ಇನ್ಫಾರ್ಮೇಷನ್ ಅನ್ನೋದು ಇದೆ. ನೀವು ಅಂದ್ಕೊಂಡಿರ್ಬೋದು ನಾನು ಮೋದಿ ಸರ್ಕಾರದ ಪರ ನಿಂತಿಲ್ಲ ಅಂದರೆ. ಇವತ್ತು ನಾನು ಆಗಲೇ ಹೇಳಿದ್ನಲ್ಲ, ಒಂದು ಅರ್ಧ ಗಂಟೆ ಕೇಳಿದ ಟೈಮ್ಗೆ ಮೋದಿಯವರು ನನಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಅಂದರೆ ಹಿ ನೋಸ್ ವಾಟ್ ಮೈ ಕಂಟ್ರಿಬ್ಯೂಷನ್, ಹೌ ಐ ಹ್ಯಾವ್ ಸ್ಟುಡ್ ಫಾರ್ ದ ಪಾರ್ಟಿ ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಅಲ್ಲಲ್ಲ ಕೇಳಿ, ನಾನು ಅವ್ರು ಹೇಳಿದಾಗೆ ನಾನು ಗೆದ್ದಿರೋದು ಎಲ್ಲರ ಒಂದು ನನ್ನ ಎಲೆಕ್ಷನಲ್ಲಿ ನೀವು ಬಹುಶಃ ಇಂಡಿಯಾ ಇತಿಹಾಸದಲ್ಲಿ ನೋಡದೇ ಇರೋಂಥ ಒಂದು ಸನ್ನಿವೇಶ ಏನು ಅಂತಂದರೆ, ಜೊತೆಗೆ BJP ಬಾವುಟ, ಕಾಂಗ್ರೆಸ್ ಬಾವುಟ. ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಕಾಂಗ್ರೆಸ್ ಫ್ಲ್ಯಾಗ್ ಇಟ್ಕೊಂಡ್ರು, BJP ಅಫ್ಕೋರ್ಸ್ BJP ಕಮಲದ ಬಾವುಟ ಇಟ್ಕೊಂಡ್ರು, ಒಂದಷ್ಟು ಕಡೆ JDS ಅವರು ಅವರ ಬಾವುಟ ಇಟ್ಕೊಂಡು ಬಂದರು ನನ್ನ. ಸೊ ಈ ಒಂದು ಸನ್ನಿವೇಶ ನೀವು ಹಿಂದೇನೂ ನೋಡಿರೋಕ್ಕೆ ಸಾಧ್ಯ ಇಲ್ಲ, ಇನ್ನು ಮುಂದೇನೂ ಅದು ಆಗೋಕ್ಕೆ ಚಾನ್ಸೇ ಇಲ್ಲ. ಅದು ಒನ್ಸ್ ಇನ್ ಅ ಲೈಫ್ ಟೈಮ್ ಹಾಗಾಗಿತ್ತು. ಸೊ ಅಲ್ಲಲ್ಲ, ಎವ್ರಿ ಬಿಲ್ ಇನ್ ಪಾರ್ಲಿಮೆಂಟ್, ಎವ್ರಿ ಬಿಲ್ ಇನ್ ಪಾರ್ಲಿಮೆಂಟ್ ಅವ್ರು ನನಗೆ ಕ್ಯಾಂಡಿಡೇಟ್ ಹಾಕ್ತೆ ಸಪೋರ್ಟ್ ಮಾಡಿರೋದು, ಅಥವಾ ಮೋದಿ ಅವರೇ ಖುದ್ದಾಗಿ ನನ್ನ ಹೆಸರನ್ನು ಮೆನ್ಷನ್ ಮಾಡಿ ಕ್ಯಾಂಪೇನ್ ಮಾಡಿರೋದು, ಇದೆಲ್ಲ ನಡೆದಿದ್ದು ಒಂದು ಮಾತುಕತೆ. ಅವರು ಓನ್ಲಿ ಇಟ್ ವಾಸ್ ಅನ್ಕಂಡೀಷ್ನಲ್ ಸಪೋರ್ಟ್ ಅವ್ರು ನನಗೆ ಕೊಟ್ಟಿದ್ದು. ಅವ್ರು ಏನಂದರು, ನಮಗೆ ನೀವು ಪಾರ್ಲಿಮೆಂಟಲ್ಲಿ ಸಪೋರ್ಟ್ ಮಾಡಬೇಕು ಅಂದರೆ ಬಿಲ್ಸು, ವೋಟಿಂಗು, ಏನೇ ಇದ್ರೂ ಇಶ್ಯೂ ಬೇಸ್ಡ್ ಸಪೋರ್ಟ್ ನಾವು ಕೇಳಿದಾಗೆಲ್ಲ ನೀವು ನಮ್ಮ ಪರವಾಗಿ ನಿಂತ್ಕೋಬೇಕು. ಅದನ್ನೇ ಮಾಡಿದ್ದೀನಿ ನಾನು ಪಾರ್ಲಿಮೆಂಟಲ್ಲಿ. ಅಷ್ಟೇ ಅಲ್ಲ, ಯು ಹ್ಯಾವ್ ಟು ಸಿ ಅದನ್ನು ಒಂದು ಹೋಲ್ಸಮ್ ಇದರಲ್ಲಿ. ಐ ವಾಂಟೆಡ್ ಟು ಟೇಕ್, ನಾನು ಒಂದು ಇಂಡಿಪೆಂಡೆಂಟಾಗಿ ಗೆದ್ದುಬಿಟ್ಟು ನಾನು ಇಮಿಡಿಯೇಟ್ಲಿ ಒಂದು ಪಕ್ಷದ ಕಡೆ ಆದರೆ ಎಲ್ಲೋ ಒಂದಷ್ಟು ಜನ ನನ್ನನ್ನು ಡಿಸಪಾಯಿಂಟ್ ಆಗೋರು. ಸೊ ಅವ್ರನ್ನ ನಾನು ವಿಶ್ವಾಸಕ್ಕೆ ತಗೊಂಡು ನನ್ನ ಪಾಯಿಂಟ್ ಆಫ್ ವ್ಯೂ ಅವ್ರನ್ನ ಅರ್ಥ ಮಾಡಿಸಿ ಅವ್ರಿಗೂ ನಾನು ಗೌರವ ಕೊಟ್ಟು, ನಾನು ನಿಮ್ಮನ್ನು ಯಾರನ್ನೂ ಕೈ ಬಿಡ್ತಾ ಇಲ್ಲ, ನೀವೆಲ್ಲರೂ ನನ್ನ ಜೊತೆಲಿ ಬನ್ನಿ ಅನ್ನೋದಕ್ಕೆ ನನಗೆ ಅಷ್ಟು ಟೈಮ್ ಬೇಡವಾ? ನಾನು ಲಾಸ್ಟ್ ಇಯರ್ ನಾನೇನಕ್ಕೆ ಸಪೋರ್ಟ್ ಮಾಡಬೇಕು? ನಾನೇನು ನಿಂತ್ಕೊಂಡಿಲ್ವಲ್ಲ. ವೈ ಶುಡ್ ನಾನೇನು ಮೈತ್ರಿ ಆದಮೇಲೆ ನಾನು ಸೀಟ್ ಕೇಳ್ತಾ ಇಲ್ಲ. ಇಟ್ಸ್ ಅ ವೆರಿ ರಾಂಗ್ ಥಿಂಗ್ ಯು ಹ್ಯಾವ್ ಸೆಡ್. ನಾನು ಸಪೋರ್ಟ್ ಕೊಟ್ಟ ಮೇಲೆ ಮೈತ್ರಿ ಅದಾದಮೇಲೆ ಎಷ್ಟೋ ತಿಂಗಳು ಆದಮೇಲೆ ಆಗಿತ್ತು. ನಾನು NDAಗೆ ಒಂದು ಲೆಟರ್ ಆಫ್ ಸಪೋರ್ಟ್ ಕೊಟ್ಟು ಪಾರ್ಟ್ ಆಫ್ NDA ನಾನು ಫಸ್ಟ್ ಆಗಿದ್ದು. ಸೊ ಡೋಂಟ್ ಯು ಥಿಂಕ್ ಐ ಹ್ಯಾವ್ ಫಸ್ಟ್ ರೈಟ್? ಹೌದಾ ಅಲ್ವಾ? ಫಸ್ಟ್ ಸಪೋರ್ಟ್ ಕೊಟ್ಟಿದ್ದು ನಾನು ಮಂಡ್ಯದಲ್ಲಿ. ಲೆಟ್ ದಟ್ ಬಿ ವೆರಿ ಕ್ಲಿಯರ್ ಇನ್ ಯೋರ್ ದಿಸ್ ಥಿಂಗ್. ಪ್ರತಿ ಇದರಲ್ಲೂ ಪಾರ್ಲಿಮೆಂಟು ಅಥವಾ ಅವ್ರ ಬಿಲ್ಸ್ನ ಸಪೋರ್ಟ್ ಮಾಡಿದರೆ ನಾನು 100% ಇನ್ಕ್ಲೂಡಿಂಗ್ ಪ್ರೆಸಿಡೆಂಟ್ ಎಲೆಕ್ಷನ್ ಆಗಲಿ, ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಆಗಲಿ, ಐ ಹ್ಯಾವ್ ಫಾಲೋಡ್ BJP ಲೀಡರ್ಶಿಪ್ ಏನು ಹೇಳಿದ್ದಾರೆ ಅದನ್ನೇ ಮಾಡಿದ್ದೀನಿ. ಅದಕ್ಕೆ ಅವ್ರಿಗೆ ನನ್ನ ಬಗ್ಗೆ ಅಷ್ಟೇ ಗೌರವ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.